ಗುಡ್ ಮಾರ್ನಿಂಗ್ ಟು ಎವ್ರಿವನ್. ನೋಡಿ, ಇವತ್ತು ನಾವು ಅಕೌಂಟೆನ್ಸಿಯ 12 ಮಾರ್ಕ್ಸ್ ಪ್ರಾಬ್ಲಮ್ ಸ್ಟಾರ್ಟ್ ಮಾಡೋಣ. ಇಲ್ಲೇನಂದ್ರೆ ಕಂಪೇರಿಟಿವ್ ಬ್ಯಾಲೆನ್ಸ್ ಶೀಟ್ ಪ್ರಾಬ್ಲಮ್. ಇದೇನಾಗುತ್ತೆ ಅಂದ್ರೆ ನಾವು 2 ಇಯರ್ಸ್ ಕರೆಂಟ್ ಇಯರ್ ಮತ್ತೆ ಪ್ರೀವಿಯಸ್ ಇಯರ್ ವ್ಯಾಲ್ಯೂನ ಕೊಟ್ಟಿರ್ತಾರೆ. ಅದರಿಂದ ನಮಗೆ ಎಷ್ಟು ಪ್ರಾಫಿಟ್ ಅಥವಾ ಲಾಸ್ ಆಗಿದೆ ಅಂದ್ರೆ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಆರ್ ಪರ್ಸೆಂಟೇಜ್ ಆಫ್ ಲಾಸ್ನ ನಾವು ಕಂಡುಹಿಡಿಯಬೇಕು. ಇದೇನಾಗುತ್ತೆ 2 ಇಯರ್ಸ್ ಕೊಟ್ಟಿರ್ತಾನೆ, ಒಂದು ಕರೆಂಟ್ ಇಯರ್, ಇನ್ನೊಂದು ಪ್ರೀವಿಯಸ್ ಇಯರ್. ಇದ್ರಲ್ಲಿ ನಮಗೆ ಎಷ್ಟು ಇನ್ಕ್ರೀಸ್ ಆಗಿದೆ ಎಷ್ಟು ಡಿಕ್ರೀಸ್ ಆಗಿದೆ ಕಂಡುಹಿಡಬೇಕು. ಅದಕ್ಕೆ ನಾವು ಮುಂಚೆ ಪ್ರಾಬ್ಲಮ್ ಅಲ್ಲಿ ನಮಗೆ ಎಷ್ಟು ಇನ್ಕಮ್ ಮತ್ತು ಎಕ್ಸ್ಪೆಂಡಿಚರ್ ಕೊಟ್ಟಿರ್ತಾರೆ. ಇನ್ಕಮ್ನ ಒಂದು ಸೈಡ್ ಬರಿತೀವಿ, ಎಕ್ಸ್ಪೆಂಡಿಚರ್ನ ಒಂದು ಸೈಡ್ ಬರಿತೀವಿ. ಅದಾಗ ನಮಗೆ ಗೊತ್ತಾಗುತ್ತೆ ಎಷ್ಟು ಇನ್ಕಮ್ ಅಥವಾ ಎಷ್ಟು ಲಾಸ್ ಆಗಿದೆ ಅಂತ ಗೊತ್ತಾಗುತ್ತೆ. ಇಲ್ಲಿ ಪರ್ಸೆಂಟೇಜ್ ಗೊತ್ತಾಗುತ್ತೆ. ಅದೇ ಥರ ನಾವೇನು ಮಾಡೋಣ ಅಂದರೆ ಫಸ್ಟ್ ಒಂದು ಕ್ಯಾಲ್ಕುಲೇಟ್ ಮಾಡೋಣ, ಎಷ್ಟು ಅಮೌಂಟು ಇನ್ಕ್ರೀಸ್ ಆರ್ ಡಿಕ್ರೀಸ್ ಆಗಿದೆ ಅಂತ. ಇದು ನಮ್ಗೆ ಏನು ಗೊತ್ತಾಗುತ್ತೆ ನೋಡಿ, ಕರೆಂಟ್ ಇಯರ್ 9 lakh ಇದೆ, ಪ್ರೀವಿಯಸ್ ಇಯರ್ 8 lakh ಇದೆ. ಅಂದರೆ ನಮಗೆ ಇನ್ಕಮ್ ಎಷ್ಟಾಗಬೇಕು ನೋಡಿ, ಕರೆಂಟ್ ಇಯರ್ 9 lakh ಮೈನಸ್ ಪ್ರೀವಿಯಸ್ ಇಯರ್ 8 lakh. ಇದನ್ನ ಮೈನಸ್ ಮಾಡಿ ನಮ್ಗೆ ಎಷ್ಟು ಸಿಗುತ್ತೆ 1 lakh. ಅಂದರೆ ನಮಗೆ 1 ಲಕ್ಷ ದುಡ್ಡು ಜಾಸ್ತಿ ಆಗಿದೆ ಅಂತ. ಇದು ಪರ್ಸೆಂಟೇಜ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಇನ್ಕ್ರೀಸ್ ಆರ್ ಡಿಕ್ರೀಸ್ ವ್ಯಾಲ್ಯೂ ಡಿವೈಡೆಡ್ ಬೈ ಪ್ರೀವಿಯಸ್ ಇಯರ್ ಇನ್ಕಮ್ ಇಂಟು 100 ಮಾಡಬೇಕು. ಅಂದರೆ ನೋಡಿ 1 lakh ಡಿವೈಡೆಡ್ ಬೈ ಪ್ರೀವಿಯಸ್ ಇಯರ್ ಇನ್ಕಮ್ ಎಷ್ಟು 8 lakh ಆಗಿದೆ, 8 lakh ಇಂಟು 100 ಮಾಡಿದ್ರೆ ನಮಗೆ ಎಷ್ಟು ಪರ್ಸೆಂಟ್ ಜಾಸ್ತಿ ಆಗಿದೆ ಅಂತ ಗೊತ್ತಾಗುತ್ತೆ. ನೋಡಿ 1 lakh ಡಿವೈಡೆಡ್ ಬೈ 8 lakh ಪ್ರೀವಿಯಸ್ ಇಯರ್ ಅಮೌಂಟ್ ಇಂಟು 100 ಮಾಡಿದ್ರೆ ನಮಗೆ ಸಿಕ್ತು 12.5. ಅಂದರೆ ನಮಗೆ ಎಷ್ಟು ಜಾಸ್ತಿ ಆಗಿದೆ 12.5% ಅಮೌಂಟು ಜಾಸ್ತಿ ಆಗಿದೆ ಅಂತ. ಅದೇ ಥರ ನೆಕ್ಸ್ಟ್ ಇಯರ್ ಏನಾಗಿದೆ ನಮ್ಮ ಅದರ್ ಇನ್ಕಮ್ ಗೊತ್ತಾಗಬೇಕು ಅಂದರೆ ನಾವು ಕರೆಂಟ್ ಇಯರ್ ಮೈನಸ್ ಪ್ರೀವಿಯಸ್ ಇಯರ್ ಮಾಡಬೇಕು. ಕರೆಂಟ್ ಇಯರ್ ವ್ಯಾಲ್ಯೂ ಎಷ್ಟು 40,000 ಮೈನಸ್ ಪ್ರೀವಿಯಸ್ ಇಯರ್ 20,000. ಅದನ್ನ ಮೈನಸ್ ಮಾಡಿ ಎಷ್ಟಿದೆ ನಮಗೆ 20,000. ನೋಡಿ, ನೀವು ಎಕ್ಸಾಮಲ್ಲಿ ಈ ಥರ 9 lakh ಮೈನಸ್ 8 lakh ಅಂತ ತೋರಿಸ್ಬೇಕಾಗಿಲ್ಲ. ನಿಮಗೆ ಇನ್ಕ್ರೀಸ್ ಡಿಕ್ರೀಸ್ ವ್ಯಾಲ್ಯೂ ತೋರಿಸೋದು ಸಾಕು. ಅದು ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಲಿ ಅಂತ ಏನು ಮಾಡ್ತಾ ಇದೀವಿ, ಅದನ್ನ ಬಿಡಿಸಿ ಬರ್ತಿದ್ದೀವಿ. ನೀವು ಎಕ್ಸಾಮಲ್ಲಿ ಈ 1 lakh ಮತ್ತು 20,000 ಅಂತ ಬರೆದ್ರೆ ಸಾಕಾಗುತ್ತೆ. ನೋಡಿ, ಈಗ ನಿಮಗೆ ಪರ್ಸೆಂಟೇಜ್ ಹಿಡಿಬೇಕಾದ್ರೆ ಏನು ಮಾಡಬೇಕು, 20,000 ಇನ್ಕ್ರೀಸ್ ಆರ್ ಡಿಕ್ರೀಸ್ ವ್ಯಾಲ್ಯೂ ಡಿವೈಡೆಡ್ ಬೈ 20,000 ಇಂಟು 100. ನೋಡಿ 20,000 ಇಂಟು 100 ಮಾಡಿದ್ರೆ ಏನು ಬರುತ್ತೆ ನಮಗೆ ಪರ್ಸೆಂಟೇಜು ಡೈರೆಕ್ಟ್ ಆಗಿ ಬರೀಬೋದು 100% ಬರುತ್ತೆ. ಇದು ನಮ್ಮ ಅದರ್ ಇನ್ಕಮ್ ವ್ಯಾಲ್ಯೂ ಆಗುತ್ತೆ. ಅದೇ ಥರ ನಮಗೆ ಟೋಟಲ್ ಇನ್ಕಮ್ ಕಂಡುಹಿಡಬೇಕಂದ್ರೆ ಸೇಮ್ ಪ್ರೋಸೆಸ್ಸು ಏನಿದೆ, ವ್ಯಾಲ್ಯೂ ಕರೆಂಟ್ ಇಯರ್ದು 9,40,000 ಮೈನಸ್ ಪ್ರೀವಿಯಸ್ ಇಯರ್ ಅಮೌಂಟ್ ಎಷ್ಟು ಬರುತ್ತೆ 8,20,000 ಬರುತ್ತೆ. ಇದನ್ನ ಮೈನಸ್ ಮಾಡಿದ್ರೆ ನಮಗೆ ಎಷ್ಟು ಸಿಗುತ್ತೆ 1,20,000. ಎಷ್ಟು ಸಿಗುತ್ತೆ ಅಮೌಂಟು 9,40,000 ಮೈನಸ್ 8,20,000 ಮಾಡಿದ್ರೆ ನಮಗೆ ಸಿಗುತ್ತೆ 1,20,000. ಅದಕ್ಕೆ ನಾವು ಪರ್ಸೆಂಟೇಜ್ ಕಂಡುಹಿಡಬೇಕಂದ್ರೆ 1,20,000 ಡಿವೈಡೆಡ್ ಬೈ ಪ್ರೀವಿಯಸ್ ಇಯರ್ ಪ್ರಾಫಿಟ್ ಎಷ್ಟಿರುತ್ತೆ 8,20,000 ಇಂಟು 100 ಮಾಡಬೇಕು. ನೋಡಿ 1,20,000 ಡಿವೈಡೆಡ್ ಬೈ 8,20,000 ಇಂಟು 100 ಮಾಡಿದ್ರೆ ನಮಗೆ ಎಷ್ಟು ಸಿಗುತ್ತೆ 14.63% ಸಿಗುತ್ತೆ. ಅದೇ ಥರ ನೆಕ್ಸ್ಟ್ 1 by 1 ಮಾಡಿ ಎಕ್ಸ್ಪೆನ್ಸಸ್. ನೋಡಿ ಎಕ್ಸ್ಪೆನ್ಸಸ್ ಅಲ್ಲಿ ಪರ್ಚೇಸ್ ಆಫ್ ಗೂಡ್ಸ್ ಅಂದರೆ ನಾವು ಕರೆಂಟ್ ಇಯರ್ ಎಷ್ಟು ಪರ್ಚೇಸ್ ಮಾಡಿದ್ವಿ, ಪ್ರೀವಿಯಸ್ ಇಯರ್ ಎಷ್ಟು ಪರ್ಚೇಸ್ ಮಾಡಿ ಕೊಟ್ಟಿದ್ದಾರೆ, ನಮಗೇನು ಇನ್ಕ್ರೀಸ್ ಆಗಿದೆ ಡಿಕ್ರೀಸ್ ಆಗಿದೆ ನಾವು ಕಂಡುಹಿಡಬೇಕು. ಇದಕ್ಕೆ ಏನು ಮಾಡಬೇಕು ಅಂದರೆ ಸೇಮ್ ಪ್ರೋಸೆಸ್ 5 lakh ಕರೆಂಟ್ ಇಯರ್ ಮೈನಸ್ ಪ್ರೀವಿಯಸ್ ಇಯರ್ 4 lakh ಮಾಡಿ ನಮಗೆ ಸಿಗುತ್ತೆ 1 lakh. ಎಷ್ಟು ಅಮೌಂಟ್ ಸಿಕ್ತು ನಮಗೆ 1 lakh ಇನ್ಕ್ರೀಸ್ ಆಗಿದೆ ಅಂತ ಗೊತ್ತಾಯಿತು. ಆ ಇನ್ಕ್ರೀಸ್ ಅಮೌಂಟ್ನ ಪರ್ಸೆಂಟೇಜ್ ಮಾಡಬೇಕಂದ್ರೆ 1 lakh ಡಿವೈಡೆಡ್ ಬೈ ಲಾಸ್ಟ್ ಪ್ರೀವಿಯಸ್ ಇಯರ್ ಎಷ್ಟಿರುತ್ತೆ 4 lakh ಇಂಟು 100. ನೋಡಿ 1 lakh ಡಿವೈಡೆಡ್ ಬೈ 4 lakh ಇಂಟು 100 ಮಾಡಿದ್ರೆ ನಮಗೆ ಎಷ್ಟಾಯಿತು 25% ಇನ್ಕ್ರೀಸ್ ಆಗಿದೆ. ಎಷ್ಟಾಗಿದೆ 25% ಇನ್ಕ್ರೀಸ್ ಆಗಿದೆ ನಮ್ಮ ಪರ್ಚೇಸ್ ಅಲ್ಲಿ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಅದೇ ಥರ ನೆಕ್ಸ್ಟು ಎಂಪ್ಲಾಯ್ ಬೆನಿಫಿಟ್ ಎಕ್ಸ್ಪೆನ್ಸಸ್. ಎಂಪ್ಲಾಯೀಸ್ಗೆ ಏನು ಬೆನಿಫಿಟ್ ಕೊಡೋದು ಚೆಕ್ ಮಾಡಬೇಕು. ಏನು ಮಾಡಬೇಕು ನಾವು ಕರೆಂಟ್ ಇಯರ್ 1,20,000 ಮೈನಸ್ ಪ್ರೀವಿಯಸ್ ಎಷ್ಟು ಕೊಟ್ಟಿದ್ವು
10,000 ಮಾಡಿದ್ರೆ 1,10,000 ಡಿಫ್ರೆನ್ಸ್ ಇರುತ್ತೆ. ಇದು ಪರ್ಸೆಂಟೇಜ್ ಗೊತ್ತಾಗಬೇಕು ನಮಗೆ. 1,10,000 ಡಿವೈಡೆಡ್ ಬೈ 10,000 ಇಂಟು 100 ಮಾಡ್ಬೋದು. 100 ಮಾಡೋದು ನಿಮ್ಗೆ ಗೊತ್ತಾಗುತ್ತೆ ಅದು ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಇದೆ ಕಡಿಮೆ ಗೊತ್ತಾಗುತ್ತೆ. 1,10,000 ಡಿವೈಡೆಡ್ ಬೈ 10,000 ಇಂಟು 100 ಅಂದರೆ 110% ಅಷ್ಟು ಜಾಸ್ತಿ ಇದೆ ನಮಗೆ ಗೊತ್ತಾಗುತ್ತೆ. ಮೋರ್ ದೆನ್ ನಮ್ಮ ಎಕ್ಸ್ಪೆಕ್ಟೆಡ್ಗಿಂತ ಜಾಸ್ತಿ ನಾವು ಬೆನಿಫಿಟ್ನ ಕೊಡ್ತಾ ಇದ್ದೀವಿ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಾ ಹೋಗುತ್ತೆ. ಅದೇ ಥರ ನೆಕ್ಸ್ಟ್ ಏನಾಗುತ್ತೆ, ಫೈನಾನ್ಸ್ ಕಾಸ್ಟ್ ಸೇಮ್ ಅದೇ ಪ್ರೊಸೆಸ್ ಇದೆ ನೋಡಿ. 20,000 ಕರೆಂಟ್ ಇಯರ್, ಪ್ರೀವಿಯಸ್ ಇಯರ್ ಎಷ್ಟು ಖರ್ಚು ಮಾಡಿದ್ದು 30,000, ಅದನ್ನ ಮೈನಸ್ ಮಾಡಿದ್ರೆ -10,000 ಬರ್ತದೆ ನೋಡಿ. ಈ ಇಯರ್ ಹೋಲಿಸ್ಕೊಂಡ್ರೆ ಲಾಸ್ಟ್ ಇಯರ್ಗೆ ಜಾಸ್ತಿ ನಾವು ಇದು ಮಾಡಿದ್ವಿ ಕಂಪೇರ್ ಎಕ್ಸ್ಪೆನ್ಸಸ್ ಮಾಡಿದ್ವಿ. ಅದರಿಂದ -10,000 ಡಿವೈಡೆಡ್ ಬೈ 30,000 ಎಷ್ಟು -10,000 ಡಿವೈಡೆಡ್ ಬೈ 30,000 ಮಾಡಿ ನಮಗೆ ಇಂಟು 100 ಮಾಡಿದ್ರೆ -33.33 ಆನ್ಸರ್ ಬರುತ್ತೆ. ಅದೇ ತರ ನೆಕ್ಸ್ಟ್ ಏನು ಮಾಡೋದ, ಡಿಪ್ರಿಸಿಯೇಷನ್. ಲಾಸ್ಟ್ ಇಯರ್ 70,000, ಕರೆಂಟ್ ಇಯರ್ 70,000 ಮೈನಸ್ ಲಾಸ್ಟ್ ಇಯರ್ ಸೇಮ್ ವ್ಯಾಲ್ಯೂ ಇದೆ 70,000 ಮೈನಸ್ ಮಾಡಿದ್ರೆ 0. ಆದರೆ ಏನು ಬರಬೇಕು, ಇಲ್ಲೂ 0% ಬರುತ್ತೆ. ನೆಕ್ಸ್ಟ್ ಇದು ಮಾಡಿದ್ರೆ ಕಾಸ್ಟ್ ಆಫ್ ಗೂಡ್ಸ್ ಏನಿಲ್ಲ, ಅದೇನಿದೆ ಅದು ಹಾಗೆ ನಿಲ್ಲಾಗಿರುತ್ತೆ. ನೆಕ್ಸ್ಟ್ ಏನು ಮಾಡೋಣ, ನೆಕ್ಸ್ಟ್ ಅದರ್ ಎಕ್ಸ್ಪೆನ್ಸಸ್ ಖರ್ಚು ಮಾಡಿ ಗೊತ್ತಾಗಬೇಕು ನಮಗೆ. ಈ 30,000 ಕರೆಂಟ್ ಇಯರ್ ಇದೆ, ಪ್ರೀವಿಯಸ್ ಇಯರ್ 20,000 ಇದೆ. ಈಗ ಏನು ಮಾಡಬೇಕು ನಾವು, 30,000 ಮೈನಸ್ ಪ್ರೀವಿಯಸ್ ಇಯರ್ 20,000 ಮೈನಸ್ ಮಾಡೋದು ಏನು ಸಿಗುತ್ತೆ, 10,000 ಬ್ಯಾಲೆನ್ಸ್ ಸಿಗುತ್ತೆ. ಇದನ್ನ ಪರ್ಸೆಂಟೇಜ್ ಕನ್ವರ್ಟ್ ಮಾಡಬೇಕಂದ್ರೆ 10,000 ಇನ್ಕ್ರೀಸ್ ಅಮೌಂಟ್ ಡಿವೈಡೆಡ್ ಬೈ ಪ್ರೀವಿಯಸ್ ಇಯರ್ ಅಮೌಂಟ್ ಎಷ್ಟು 20,000 ಇಂಟು 100 ಮಾಡಿದ್ರೆ 10,000 ಡಿವೈಡೆಡ್ ಬೈ 20,000 ಪ್ರೀವಿಯಸ್ ಇಯರ್ ಅಮೌಂಟ್ ಇಂಟು 100 ಮಾಡಿದ್ರೆ 50% ಬರುತ್ತೆ. ಎಷ್ಟು ಬರುತ್ತೆ, 50%. ಅದೇ ಥರ ನೆಕ್ಸ್ಟ್ ಏನು ಮಾಡೋಣ, ಟೋಟಲ್ ಎಕ್ಸ್ಪೆನ್ಸಸ್ ಎಷ್ಟು, ಕರೆಂಟ್ ಇಯರ್ 7,40,000 ಮೈನಸ್ ಪ್ರೀವಿಯಸ್ ಇಯರ್ 6,20,000, ಅದನ್ನ ಮೈನಸ್ ಮಾಡಿದ್ರೆ 1,20,000 ಬರುತ್ತೆ. ಎಷ್ಟು ಬರುತ್ತೆ, 1,20,000. ಅದು ನಾವು ಪರ್ಸೆಂಟೇಜ್ ಕನ್ವರ್ಟ್ ಮಾಡ್ತೀವಿ ಅಂದರೆ 1,20,000 ಡಿವೈಡೆಡ್ ಬೈ ಪ್ರೀವಿಯಸ್ ಇಯರ್ ಎಷ್ಟು 6,20,000 ಇಂಟು 100 ಮಾಡಿದ್ರೆ ನಮಗೆ ಸಿಗುತ್ತಪ್ಪ 1,20,000 ಡಿವೈಡೆಡ್ ಬೈ 6,20,000 ಇಂಟು 100 ಮಾಡಿದ್ರೆ ನಮಗೆ 19.35% ಸಿಗುತ್ತೆ. ಅದೇ ಥರ ನೆಕ್ಸ್ಟ್ ನಾವೇನು ಮಾಡೋದ, ಟ್ಯಾಕ್ಸ್, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂದರೆ ನಮ್ಮ ಪ್ರಾಫಿಟ್ ಬರೋಕ್ಕಿಂತ ಮುಂಚೆ ಟ್ಯಾಕ್ಸ್ ಎಲ್ಲ ಡಿಡಕ್ಟ್ ಮಾಡಬೇಕಲ್ಲ, ಅದನ್ನ ಕೈಗೋಣ ನೋಡಿ. 2 lakhs ಮೈನಸ್ 2 lakhs ಮಾಡಿದ್ರೆ ನಮ್ಗೆ ಏನು ಬರುತ್ತೆ ಆನ್ಸರ್ 0. ಇಲ್ಲಿ 0 ಬಂದ್ಮೇಲೆ ಪರ್ಸೆಂಟೇಜು ಆಗುತ್ತೆ ಬರುತ್ತೆ 0% ಬಂದೇ ಬರುತ್ತೆ. ನೆಕ್ಸ್ಟ್ ಅದೇ ಥರ ಮಾಡೋಣ, ಇನ್ಕಮ್ ಟ್ಯಾಕ್ಸ್ ಆರ್ ಕರೆಂಟ್ ಟ್ಯಾಕ್ಸ್. ಅದು ಸೇಮ್ ನೋಡಿ, ಪ್ರೀವಿಯಸ್ ಇಯರ್ 60,000 ಕರೆಂಟ್ ಇಯರ್ 60,000 ಬರುತ್ತೆ. 60,000 ಮೈನಸ್ 60,000 ಮಾಡಿದ್ರೆ ನಾವು ವ್ಯಾಲ್ಯೂ ಸಿಗುತ್ತೆ 0. ಅದರಿಂದ ಪರ್ಸೆಂಟೇಜ್ ಆಗುತ್ತೆ 0 ಆಗುತ್ತೆ. ನೆಕ್ಸ್ಟ್ ಸೇಮ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಏನು ಬರುತ್ತೆ, 1,40,000 ಮೈನಸ್ 1,40,000 ಮಾಡಿದ್ರೆ 0 ಬರುತ್ತೆ ಇನ್ಕಮ್ ಆರು. ನೆಕ್ಸ್ಟ್ ಅದೇ ಥರ ಪರ್ಸೆಂಟೇಜ್ ಏನು ಬರುತ್ತೆ 0 ಬರುತ್ತೆ. ನೋಡಿ ನೀವು ಎಕ್ಸಾಮಲ್ಲಿ ಸಾಲ್ವ್ ಮಾಡಬೇಕಾದ್ರೆ ಈ ಕರೆಂಟ್ ಇಯರ್ ಮತ್ತು ಪ್ರೀವಿಯಸ್ ಇಯರ್ನ ಮೈನಸ್ ಮಾಡಿ ಏನು ಬರಿಬೇಕಾಗಿಲ್ಲ, ಡೈರೆಕ್ಟು ಇಲ್ಲಿ ಬರೆದಾಗ 1 lakh ಬರೆದು ಸಾಕು, ಇಲ್ಲಿ 20,000 ಬರೆದು ಸಾಕು. ಪರ್ಸೆಂಟೇಜ್ ಅಷ್ಟೇ ನೀವು ವರ್ಕಿಂಗ್ ನೋಟ್ ಮಾಡಿ ತೋರಿಸ್ಬೋದು ಅಥವಾ ಹಾಗೆ ಆನ್ಸರ್ ಬರೋದು ಗೊತ್ತಾಗುತ್ತೆ. 12.5% ಅಂತ, ಅದೇ 100% ಅಂತ. ಅದೇ ನಿಮಗೆ ಈ ಪ್ರಾಬ್ಲಮ್ನ ಕ್ಲಿಯರಾಗಿ ಅರ್ಥ ಮಾಡೋಕ್ಕೋಸ್ಕರ ಏನು ಮಾಡಿದ್ದೀವಿ, ಅದನ್ನು ಚಿಕ್ಕ ಸೈಜ್ ಇದ್ರೂ ನಾವು ತುಂಬ ಟ್ರೈ ಮಾಡಿ ಇಲ್ಲಿ ಅಡ್ಜಸ್ಟ್ ಮಾಡಿ ಟ್ರೈ ಮಾಡಿದ್ದೀನಿ. ನೀವು ಕ್ಲಿಯರಾಗಿ ನೋಡ್ಕೋಬೋದು. ನೋಡಿ 9 lakh ಇದು ಕರೆಂಟ್ ಇಯರ್, ಲಾಸ್ಟ್ ಪ್ರೀವಿಯಸ್ ಇಯರ್ 8 lakh ಮೈನಸ್ ಮಾಡಿದ್ರೆ ಆಗುತ್ತೆ 1 lakh ಆಗುತ್ತೆ.
ಅದೇ ಥರ ಏನು ಮಾಡಿದ್ದೀವಿ, ಆ 1 ಲ್ಯಾಕ್ ಇನ್ಕ್ರೀಸ್ ಆಗಿದೆ ಡಿಕ್ರೀಸ್ ಕಂಡಿಡಿಯಕ್ಕೆ ಏನು ಮಾಡಿದ್ದೀನಿ, ಆ 1 ಲ್ಯಾಕ್ ಅಮೌಂಟ್ ಡಿವೈಡೆಡ್ ಬೈ ಪ್ರೀವಿಯಸ್ ಇಯರ್, ಕರೆಂಟ್ ಇಯರ್ ಅಲ್ಲ ಪ್ರೀವಿಯಸ್ ಇಯರ್ ಅಮೌಂಟ್ ಇಂಟು 100 ಪರ್ಸೆಂಟೇಜ್ ಏನು ಮಾಡಬೇಕು, ಇಂಟು 100 ಮಾಡಬೇಕು. ಆ ವ್ಯಾಲ್ಯೂ 12.5 ಬಂದಿದೆ. ಸೇಮ್ ಅದೇ ಥರ ನೆಕ್ಸ್ಟ್ ಹೋಗ್ತಾ ನೋಡಿ, ಕರೆಂಟ್ ಇಯರ್ 40,000, ಪ್ರೀವಿಯಸ್ ಇಯರ್ 20,000, ಅದಕ್ಕೆ 40,000 ಮೈನಸ್ 20,000 ಮಾಡಿದಾಗ ಏನು ಬಂತು, 20,000 ಇನ್ಕ್ರೀಸ್ ವ್ಯಾಲ್ಯೂ ಬಂತು. ಯಾಕಂದರೆ 40,000 ಮೈನಸ್ 20,000 ಮಾಡಿದ ನಮಗೆ 20,000 ಜಾಸ್ತಿ ಆಗಿದೆ ಅಂತ ಗೊತ್ತಾಯಿತು. ಅದೇನಾಯಿತು ನೋಡಿ, ಈ ಅಮೌಂಟ್ 20,000 ಇದೆ ಮತ್ತು ಪ್ರೀವಿಯಸ್ ಇಯರ್ 20,000 ಇದೆ, ಅದು ಮಾಡೋದು ನಮಗೆ 100% ಈಕ್ವಲ್ ಆಗಿದೆ ಅಂತ ಬಂದಿದೆ. ಅದನ್ನು ನಾವು ನೋಡಿ ಇಲ್ಲಿ ನೋಡಬೇಕು, ನೀವು ಈ ಕ್ವಶನ್ ನೋಡಿ, ಇಲ್ಲಿ ಮೈನಸ್ ವ್ಯಾಲ್ಯೂ ಬಂದಿದೆ ನಮಗೆ. ಏನಕ್ಕೆ ಅಂದರೆ ಕರೆಂಟ್ ಇಯರ್ಲಿ 20,000 ಖರ್ಚಾಗಿದೆ, ಪ್ರೀವಿಯಸ್ ಇಯರ್ಲಿ 30,000 ಖರ್ಚಾಗಿದೆ. ಅದು ನಮಗೆ ಮೈನಸ್ 10,000 ಸಿಕ್ತು ವ್ಯಾಲ್ಯೂ. ಆ 10,000 ಇದೆ ಡಿಕ್ರೀಸ್ ವ್ಯಾಲ್ಯೂ ಅಂತ ನಾವು ಅಂದ್ಕೊಂಡ್ರೆ, ಮೈನಸ್ ಬ್ರ್ಯಾಕೆಟಲ್ಲಿ ಬರೆದ್ರೆ ಡಿಕ್ರೀಸ್ ವ್ಯಾಲ್ಯೂ ಅಂತಾರೆ, ಅಥವಾ ಮೈನಸ್ ಅಂತ ನಾವು ಬರೀಬೋದು. 10,000 ಮೈನಸ್ ಡಿವೈಡೆಡ್ ಬೈ 30,000, ಪ್ರೀವಿಯಸ್ ಇಯರ್ 30,000 ಇಂಟು 100 ಮಾಡಿದ್ರೆ ನಮಗೆ ಸಿಕ್ತು ವ್ಯಾಲ್ಯೂ ಮೈನಸ್ ವ್ಯಾಲ್ಯೂ ಬ್ರ್ಯಾಕೆಟಲ್ಲಿ ಹಾಕಿದ್ರೆ ಮೈನಸ್ ಅಂತ, ಅಥವಾ ಡೈರೆಕ್ಟಾಗಿ ಮೈನಸ್ ಅಂತ ಹಾಕಿ 33.33 ಏನಾಗಿದೆ ನಮಗೆ ಮೈನಸ್ ವ್ಯಾಲ್ಯೂ ಸಿಕ್ಕಿದೆ. ನೋಡಿ, ಇದೇ ಥರ ನೀವು ಪ್ರತಿಯೊಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಂಡ್ಬಂದ್ರೆ ಈಸಿಯಾಗಿ ಸೆಕೆಂಡ್ PUC ನೀವು ಪಾಸ್ ಮಾಡ್ಬೋದು. ಥ್ಯಾಂಕ್ ಯು.